ನಮಸ್ಕಾರ ಸ್ನೇಹಿತರೆ, ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ. ದೆಹಲಿಯನ್ನ ವಲಸಿಗರ ರಾಜ್ಯ ಅಂತ ಕರೀತಾರೆ. ಅಂದ್ರೆ ರಾಷ್ಟ್ರದ ಎಲ್ಲ ಮೂಲೆಗಳಿಂದಲೂ ಸಹಿತ ಜನ ದೆಹಲಿಗೆ ಹೋಗಿ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. ಅದೇ ರೀತಿ ದೆಹಲಿಯನ್ನ ಜಾತ್ಯತೀತ ರಾಜ್ಯ ಅಂತ ಕರೀತಾರೆ. ಯಾಕಪ್ಪ ಅಂದ್ರೆ ದೆಹಲಿನಲ್ಲಿ ಒಂದೇ ವರ್ಗದ ಜನ ಇಲ್ಲ, ಅಥವಾ ಒಂದು ಜಾತಿಯ ಜನ ಇಲ್ಲ, ಒಂದು ಧರ್ಮದ ಜನ ಇಲ್ಲ. ದೆಹಲಿಯಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ, ಎಲ್ಲ ಜಾತಿಯ ಜನ ಇದ್ದಾರೆ, ಎಲ್ಲ ಧರ್ಮದ ಜನ ಇದ್ದಾರೆ. ಸ್ನೇಹಿತರೆ, ದೆಹಲಿನಲ್ಲಿ ಸನ್ಮಾನ್ಯ ಪ್ರಧಾನಿ ಮೋದಿ ಅವರು ಇದ್ದಾರೆ, ಅಮಿತ್ ಶಾ ಇದ್ದಾರೆ, ನಡ್ಡಾ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ಇದ್ದಾರೆ, ಹಾಗೂ ಅತಿಶಿ ಇದ್ದಾರೆ. ಎಲ್ಲ ಪಕ್ಷದ ನಾಯಕರು ಅಲ್ಲೇ ಇದ್ದಾರೆ. ಅದರಿಂದ ಅದನ್ನ ಜಾತ್ಯತೀತ ರಾಜ್ಯ ಅಂತ ಕರೀತಾರೆ. ನಾನು ಯಾಕಪ್ಪ ಈ ದೆಹಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ದೆಹಲಿನಲ್ಲಿ ಚುನಾವಣೆ ಸ್ಟಾರ್ಟ್ ಆಗಿದೆ. ರಾಜ್ಯ ಚುನಾವಣೆ, ಸಭಾ ಚುನಾವಣೆ. ಫೆಬ್ರವರಿ 5ನೇ ತಾರೀಕು 2025ಕ್ಕೆ ವಿಧಾನಸಭಾ ಚುನಾವಣೆ. ಫೆಬ್ರವರಿ 8ಕ್ಕೆ ಅಲ್ಲಿ ರಿಸಲ್ಟ್ ಬರುತ್ತೆ. ದೆಹಲಿ ಒಂದು ಪುಟ್ಟ ರಾಜ್ಯ, 70 ವಿಧಾನಸಭಾ ಕ್ಷೇತ್ರಗಳು ಅಲ್ಲಿದೆ. ಆದರೆ ನಮ್ಮ ರಾಷ್ಟ್ರದ ರಾಜಧಾನಿ ಅಲ್ವಾ, ಎಲ್ಲರ ಮನಸ್ಸು ಈಗ, ಎಲ್ಲರ ಚಿತ್ತ ದೆಹಲಿಯತ್ತ. ಸ್ನೇಹಿತರೆ, ದೆಹಲಿನ ಈಗ ಆಳ್ವಿಕೆ ಮಾಡ್ತಿರೋರು ಆಮ್ ಆದ್ಮಿ ಪಾರ್ಟಿಯವರು. ಅದು ಮಹಿಳಾ ಮುಖ್ಯಮಂತ್ರಿ ಅತಿಶಿ ಸಿಂಗ್ ಅಂತ ಹೇಳ್ತಾರೆ. ಬಹಳ ಬುದ್ಧಿವಂತರು, ಬಹಳ ಮೇಧಾವಿಗಳು. ಇವರು ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ಸ್ನೇಹಿತರೆ, ನಾನು ಒಂದು 10 ವರ್ಷ ಹಿಂದಕ್ಕೆ ಹೋದ್ರೆ, ಈಗ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ 3 ಪಕ್ಷಗಳು ಸಹಿತ ಕಂಟೆಸ್ಟ್ ಮಾಡಿದೆ. ಯಾವುದು? ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷ, ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಭಾರತೀಯ ಜನತಾ ಪಕ್ಷ ಇಲ್ಲಿ ಕಂಟೆಸ್ಟ್ ಮಾಡಿದೆ. ಹಾಗೂ ಶತಮಾನಗಳ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷನೂ ಸಹಿತ ಕಂಟೆಸ್ಟ್ ಮಾಡಿದೆ. ಅದೇ ರೀತಿ ಒಂದು 10 ವರ್ಷದ ಇತಿಹಾಸ ಇರುವಂತಹ ಒಂದು ಸಣ್ಣ ಪ್ರಾದೇಶಿಕ ಪಕ್ಷವಾದಂತಹ ಆ ಪಕ್ಷನೂ ಇಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿದೆ. ಆದರೆ ಈ ಚುನಾವಣೆಯಲ್ಲಿ ಗೆಲ್ಲೋರು ಯಾರು? ಇದು ಎಲ್ಲರ ಪ್ರಶ್ನೆ. ಯಾಕೆ ಗೆಲ್ತಾರೆ? ಇದು ನೆಕ್ಸ್ಟ್ ಪ್ರಶ್ನೆ. ಹೇಗೆ ಗೆಲ್ತಾರೆ ಹಾಗೂ ಇದರಿಂದ ಪರಿಣಾಮಗಳೇನು? ಇದು ಎಲ್ಲರ ಪ್ರಶ್ನೆ. ದೇಶದ ಎಲ್ಲರ ಚಿತ್ತ ಈಗ ದೆಹಲಿಯತ್ತ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಅಂತ ನಾನು ಬಂದಿದ್ದೇನೆ. ಸ್ನೇಹಿತರೆ, ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರ್. ವೆಲ್ಕಮ್ ಟು ಮೈ ಚಾನಲ್ ಸರ್. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಕಾರಣ ಏನಪ್ಪ ಅಂದರೆ, ವಿಡಿಯೋದ ಕೊನೆಯಲ್ಲಿ ಒಂದು ಮಾರಲ್ ಆಫ್ ದಿ ಸ್ಟೋರಿ ಇರುತ್ತೆ. ಸ್ನೇಹಿತರೆ, 2011 ರಾಷ್ಟ್ರದಲ್ಲಿ ಒಂದು ಬದಲಾವಣೆಯ ಕಾಲ ಸ್ಟಾರ್ಟ್ ಆಯಿತು. ಸ್ವತಂತ್ರ ಹೋರಾಟಗಾರರಾಗಿದ್ದಂತಹ ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕಾಗಿ ಒಂದು ಆಂದೋಲನವನ್ನು ಸ್ಟಾರ್ಟ್ ಮಾಡಿದರು. ಆ ಆಂದೋಲನದ ಶಿಶುವೆ ಅರವಿಂದ ಕೇಜ್ರಿವಾಲ್. IAS ಆಫೀಸರ್ ಆಗಿದ್ರು, ಕೆಲಸಕ್ಕೆ ರಿಸೈನ್ ಮಾಡಿ ಆಂದೋಲನದಲ್ಲಿ ಪಾಲ್ಗೊಂಡ್ರು. 2013 ಚುನಾವಣೆ ಬಂತು.
ಆಗ ಆಮ್ ಆದ್ಮಿ ಪಾರ್ಟಿ ಉದಯವಾಯಿತು. ಬಹಳಷ್ಟು ಜನರ ಒತ್ತಾಯದ ಮೇರೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಪಕ್ಷವನ್ನ ಕಟ್ಟಿದ್ರು. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈ ಜನಸಾಮಾನ್ಯರ ಮತ್ತು ಮಧ್ಯಮ ವರ್ಗದವರ ನಾಡಿ ಮಿಡಿತ ಗೊತ್ತಿತ್ತು. ಅದಕ್ಕಾಗಿ ಅವರ ಬೇಡಿಕೆಗಳಾದಂತಹ ಉಚಿತವಾಗಿ ವಿದ್ಯುತ್, ಉಚಿತವಾಗಿ ನೀರು, ಉಚಿತವಾಗಿ ಶಿಕ್ಷಣ, ಉಚಿತವಾಗಿ ಆರೋಗ್ಯ ಹಾಗೂ ಹೆಣ್ಣು ಮಕ್ಕಳಿಗೆ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಉಚಿತಗಳ ಜನಕ ಅಂತಾರೆ. ಸ್ನೇಹಿತರೆ, 2013 ಚುನಾವಣೆಯಲ್ಲಿ ಎಪಿ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳನ್ನ ಕಸ ಹೊಡಿತಾರಲ್ಲ ಹಾಗೆ ಜಾಡು ಅಂದ್ರೆ ಪರಕೆನಲ್ಲಿ ಗುಡಿಸಾಕ್ಬಿಟ್ರು. ಆದರೆ 2015ರಲ್ಲಿ ರಿಸೈನ್ ಮಾಡಿದ್ರು. ಕೇಂದ್ರ ಸರ್ಕಾರ ಡೆಲ್ಲಿ ಸರ್ಕಾರಕ್ಕೆ ಸಹಾಯ ಮಾಡ್ತಾ ಇಲ್ಲ, ಸರಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ರಿಸೈನ್ ಮಾಡಿದ್ರು. ಜನ ಅವರನ್ನ ಪುನಃ ಮತ್ತೆ ಚುನಾವಣೆಯಲ್ಲಿ ಎಷ್ಟು % ವೋಟ್ ಕೊಟ್ರು ಅಂದ್ರೆ ಇರೋದು 70 ಸೀಟಲ್ಲಿ ಅವರಿಗೆ 62 ಸೀಟು ಮತ್ತು ಬಿಜೆಪಿಗೆ 8 ಸೀಟನ್ನು ಕೊಟ್ಟರು. ಸ್ನೇಹಿತರೆ, ಎಲ್ಲ ಉಚಿತಗಳು, ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ಆಗ್ತಾ ಇತ್ತು. 2020 ಬಂತು. 2020ರಲ್ಲಿ 3ನೇ ಬಾರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಆದರು. ಆಗ 70 ಸೀಟ್ ಇದ್ದಂಥ ವಿಧಾನಸಭೆಯಲ್ಲಿ 67 ಸೀಟು ಎಪಿ ಪಾಲಾಯಿತು. ಅಧಿಕಾರದಲ್ಲಿದ್ದಂತಹ ಕೇಂದ್ರ ಸರ್ಕಾರದ ಮೋದಿ ಇದ್ರು, ಅಮಿತ್ ಶಾ ಇದ್ರು, ನಡ್ಡಾ ಇದ್ರು, ಎಲ್ಲ ದೊಡ್ಡ ದೊಡ್ಡ ನಾಯಕರಿದ್ರು, ಕಾಂಗ್ರೆಸ್ ಪಕ್ಷದ ಅಧಿನಾಯಕರಿದ್ರು ಸಹಿತ 67 ಸೀಟನ್ನು ಗೆದ್ರು ಕೇಜ್ರಿವಾಲ್. ಸ್ನೇಹಿತರೆ, ಈಗ 2025 ಚುನಾವಣೆ, 3 ಬಾರಿ ಮುಖ್ಯಮಂತ್ರಿ ಆದರೂ ಸಹಿತ ಜನಪ್ರಿಯತೆಯಲ್ಲಿ ಉತ್ತುಂಗದಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಸ್ನೇಹಿತರೆ, ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಉಚಿತಗಳ ಸರಮಾಲೆಯನ್ನೇ ಮಾಡ್ತಾ ಇದೆ. ಏನು ಕೊಡಲ್ಲ, ನಾವು ಏನು ಕೊಡಲ್ಲ, ಉಚಿತಗಳು ಕೊಡಬಾರದು, ಸರ್ಕಾರ ಬರ್ಬಾದ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಂತ ಮೋದಿ ಈಗ ಡೆಲ್ಲಿನಲ್ಲಿ ಉಚಿತಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಅರವಿಂದ್ ಕೇಜ್ರಿವಾಲ್ ತೋಡಿದಂತ ಗುಂಡಿನಲ್ಲಿ ಸ್ವಂತ ಮೋದಿಯವರೇ ಬಿದ್ದೋಗಿದ್ದಾರೆ. ಸ್ನೇಹಿತರೆ, ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಈಗ ಡೆಲ್ಲಿನಲ್ಲಿ ನಾಯಕರೇ ಇಲ್ಲ, ಕಾಂಪಿಟೇಟರೇ ಇಲ್ಲ ಅರವಿಂದ್ ಕೇಜ್ರಿವಾಲ್ಗೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿ ರಿಪೋರ್ಟ್ ಒಂದು ಸರ್ವೆ ಮಾಡ್ತು. ಆ ಸರ್ವೆನಲ್ಲಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಬೇಕು ಅನ್ನೋರು 43% ಆದ್ರೆ 5-6 ಸ್ಥಾನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನರಿದ್ದಾರೆ. ಹಾಗಾದ್ರೆ ಯಾರು ಸಹಿತ ಮುಖ್ಯಮಂತ್ರಿ ಫೇಸ್ ಇರುವಂತರು ಯಾರು ಇಲ್ವಾ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ? ಹಾಗಾದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಥೆ ಏನು? ಸ್ನೇಹಿತರೆ, ಬಿಜೆಪಿಗೆ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ನಡ್ಡಾ ಇದ್ದಾರೆ, ಕಾಂಗ್ರೆಸ್ಗೆ ಸೋನಿಯಾ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಎಲ್ಲರೂ ಇದ್ರೂ ಸಹಿತ ಅರವಿಂದ್ ಕೇಜ್ರಿವಾಲ್ ಅವರ ನಿಸ್ವಾರ್ಥ ಮತ್ತು ಭ್ರಷ್ಟಾಚಾರಹಿತ ಸರ್ಕಾರವನ್ನು ಕೊಡೋದು ಜನಕ್ಕೆ ಹಿತವಾಗಿದೆ. ಈಗ ಕೇಜ್ರಿವಾಲ್ ಟೀಮಲ್ಲೂ ಸಹಿತ ಕೆಲವರನ್ನ ಜೈಲಿಗೆ ಹೋದ್ರು, ಕೆಲವರನ್ನ ಇವರೇ ಜೈಲಿಗೆ ಹಾಕ್ಸಿದ್ರು ಬಿಜೆಪಿಯವರು. ಸ್ವಂತ ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಜೈಲಿಗೆ ಹಾಕಿದ್ರು. ಜೈಲಿಂದಲೇ ಅವರು ಅಧಿಕಾರ ಮಾಡ್ತಾ ಇದ್ರು. ಆದ್ರೆ ಜೈಲಿಂದ ಹೊರ ಬಂದ ಮೇಲೆ ಅವರು ಅತೀಶಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅವ್ರು ಹೇಳಿದ ಒಂದೇ ಒಂದು ವರ್ಡು, ನಾನು ನಿರ್ದೋಷಿ ಸತ್ಯ, ಆದ್ರೆ ಕೋರ್ಟ್ ಕೇಸ್ ನಡೀತಾನೆ ಇದೆ, ಹಾಗಾಗಿ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ನಾನು ಕೂರಬಾರದು, ನಾನು ನಿರ್ದೋಷಿ ಆಗ ತನಕ ಅಂತ. ಇದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ
ಆಂದೋಲನ ಮಾಡಿದಂಥ ಅರವಿಂದ್ ಕೇಜ್ರಿವಾಲ್ ರವರ ಘಂಟಾಘೋಷ ವಾಕ್ಯ. ಈಗ ಮತ್ತೆ ಚುನಾವಣೆ, ಬಿಜೆಪಿರು ಸಿಕ್ಕಾಬಟ್ಟೆ ಅಲಿಗೇಷನ್ ಮಾಡ್ತಿದ್ದಾರೆ, ಸಿಕ್ಕಾಬಟ್ಟೆ ಹಣ ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಕಾಂಗ್ರೆಸ್ನವರು ತಮ್ಮ ಹೋರಾಟವನ್ನ ಮತ್ತು ಉಚಿತಗಳನ್ನ ಅವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ಎಎಪಿ ಕಾರ್ಯಕರ್ತರಾಗ್ಲಿ, ಎಎಪಿ ವೋಟರ್ಸ್ ಆಗಲಿ ಕರಪ್ಷನ್ ವೋಟರ್ಸ್ ಅಲ್ಲ. ಅವರನ್ನ ಕರಪ್ಟ್ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಆದ್ದರಿಂದ ಈ ಬಾರಿನೂ ಸಹಿತ ಬಹಳಷ್ಟು ಸತ್ತಾ ಬಜಾರ್ ಸರ್ವೆಗಳು ಎಲ್ಲವೂ ಸಹಿತ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಈ ಬಾರಿ ಸಹಿತ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ ಅಂತ, ಅಥವಾ ಎಎಪಿ ಮುಖ್ಯಮಂತ್ರಿ ಆಗ್ತದೆ ಅಂತ. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಈ ವಿಡಿಯೋಕ್ಕೆ ಕಾಮೆಂಟ್ಸ್ ಮಾಡಿ. ಸ್ನೇಹಿತರೆ, ನಾನು ಈ ವಿಚಾರವನ್ನು ನಿಮಗೆ ಸರಿಯಾಗಿ ತಿಳಿಸಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜೆಗಳೇ ಪ್ರಭುಗಳು. ಯಾವುದೇ ಪಕ್ಷಕ್ಕಾಗ್ಲಿ ಅಥವಾ ಯಾವುದೇ ಜಾತಿಗಾಗ್ಲಿ ಅಥವಾ ಯಾವುದೇ ಧರ್ಮಕ್ಕಾಗ್ಲಿ, ಹಣಕ್ಕಾಗ್ಲಿ, ಎಂಡಕ್ಕಾಗ್ಲಿ, ಸೀರೆಗಾಗ್ಲಿ, ಪಂಚೆಗಾಗ್ಲಿ ತಮ್ಮ ಮತವನ್ನ ಮಾರಿಕೊಳ್ಳದೆ ಪ್ರಜಾಪ್ರಭುತ್ವದ ಆಶಯಗಳಿಗೆ ಅನುಗುಣವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ನಿಮ್ಮ ಕಾರ್ಯಕರ್ತರಿಗೆ ನೀವು ಮತ ಕೊಟ್ಟು ನಿಮ್ಮ ಪ್ರತಿನಿಧಿಗಳನ್ನು ಆಯ್ಸ್ಕೊಳ್ಳಿ. ಇದು ನನ್ನ ಇವತ್ತಿನ ವಿಚಾರ. ಈ ವಿಚಾರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.